ಸರಿ, ಇದೇ ತಿಂಗಳು 23ನೇ ತಾರೀಕು ಸಿದ್ದರಾಮಯ್ಯ ಜಯಂತಿ ಸರ್ಕಾರದ ಪರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮಾಡೋದಕ್ಕೆಲ್ಲ ಅನೌನ್ಸ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಸ್ಟಾರ್ಟ್ ಮಾಡಿ ವಕೀಲರ ಭವನದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ಈ ಸಮಾರಂಭಕ್ಕೆ ಇಡೀ ನಮ್ಮ ಜಿಲ್ಲೆಯಿಂದ ನಮ್ಮ ಜನಾಂಗದವರೆಲ್ಲ ಒಟ್ಟಿಗೆ ಸೇರಿ ಕಳಶಗಳೊಂದಿಗೆ ಮತ್ತು ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿಕೊಂಡು ವಕೀಲರ ಭವನದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಜನ ಸೇರ್ತಾರೆ. ಅದರ ಜೊತೆಗೆ ಏನು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಅದನ್ನು ಅತಿ ಮುಖ್ಯವಾಗಿ ಬಂಡೆಗಳು ಹೊಡ್ಕೊಂಡು ಜೀವನ ಮಾಡೋದೇ ನಮ್ಮ ಜನಾಂಗದ ಒಂದು ಕುಲವೃತ್ತಿ ಆಗಿರುತ್ತದೆ. ಆ ಕುಲವೃತ್ತಿಯಲ್ಲಿ ಎಲ್ಲೆಲ್ಲಿ ನಮ್ಮ ಜನಾಂಗದವರು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೂ ನಾಲೆಡ್ಜ್ ಇಲ್ದಂಗೆ ಹಂಗೆ ಬಂಡೆ ಹೊಡ್ಕೊಳ್ತಾ ಇದ್ದಾರೆ. ಅಂಥ ಜಾಗಗಳಿಗೆಲ್ಲನೂ ಬೇರೆಯವರು ಬಂದು ಅರ್ಜಿ ಹಾಕ್ಕೊಂಡು ನಮ್ಮನ್ನು ಅಲ್ಲಿಂದ ಖಾಲಿ ಮಾಡಿಸ್ತಾ ಇದ್ದಾರೆ. ಇದನ್ನು ಗಮನಹರಿಸಿ ನಮ್ಮ ಸಿದ್ದರಾಮಯ್ಯನವರು ಒಂದು ಆದೇಶ ಮಾಡಿದ್ದಾರೆ. ಭೋವಿ ಜನಾಂಗದವರು ಎಲ್ಲೆಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೋ ಆ ಜಾಗ ಅವ್ರಿಗೆ ಮಾಡಿಕೊಡ್ಬೇಕು. ಬೇರೆಯವರು ಅರ್ಜಿ ಹಾಕ್ಕೊಂಡಿದ್ದು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಇವ್ರು ಮಾಡಿಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಇಷ್ಟು ದಿನ ಯಾವುದೇ ಜಾಗಕ್ಕಾಗಲಿ ಮೈನ್ಸಲ್ಲಿ ಯಾರು ಮೊದಲು ಅರ್ಜಿ ಹಾಕಿದ್ರೆ ಅವ್ರಿಗೆ ಮಾಡಿಕೊಡ್ಬೇಕಂತ ಒಂದು ಕಾನೂನು ಇದೆ. ಅದನ್ನು ತಿದ್ದುಪಡಿ ಮಾಡಿ ನಮ್ಮ ಭೋವಿ ಜನಾಂಗದವ್ರು ಮಾತ್ರ ಎಲ್ಲಿ ಇದ್ದಾರೋ ಅಲ್ಲಿಗೆ ಮಾಡಿಕೊಡ್ಬೇಕಂತ ತೀರ್ಮಾನ ಆಗಿದೆ. ಅದರಿಂದ ನಮ್ಮ ಜನಾಂಗಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋದಕ್ಕೆ ಎಲ್ಲ ನಮ್ಮ ಮುಖಂಡರು ಸೇರಿ ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇಷ್ಟು ದಿನ ಅನುಕೂಲ ಆಗಿರಲಿಲ್ಲ. ನಾವು ಸರ್ಕಾರದ ಮೇಲೆ ಸುಮಾರು ವರ್ಷಗಳಿಂದ ಒತ್ತಡ ಏರಿ ಮೊನ್ನೆ ಇದೇ ತಿಂಗಳು 2ನೇ ತಾರೀಕು ಒಂದು ಕಾನೂನು ಆಗಿದೆ. ಆ ಕಾನೂನು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಗಣಿ ಇಲಾಖೆಗೆ ಆದೇಶಗಳು ಬಂದಿದೆ. ಆ ಆದೇಶಗಳ ಮುಖಾಂತರ ನಮಗೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ಈಗ ನಮ್ಗೆ ಆಸೆ ಇದೆ. ಆದೇಶ ಜಿಲ್ಲಾ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ನಾವೆಲ್ಲ ಅಧಿಕಾರಿಗಳು ನಾವು ವಿಸಿಟ್ ಕೊಟ್ಟಿದ್ದೀವಿ. ಅವರಿಗೆಲ್ಲ ಅವ್ರಿಗೂ ಬಂದಿದೆ ಸರ್ಕ್ಯುಲರು. ನಾನು ಮತ್ತು ನಮ್ಮ ಮುಖಂಡರೆಲ್ಲ ಮೊನ್ನೆ ಹೋಗಿದ್ವು. ನಿಮ್ಮವರು ಎಲ್ಲೆಲ್ಲ ಅರ್ಜಿ ಹಾಕೊಂಡಿದ್ರೆ ದಯವಿಟ್ಟು ಅವ್ರ ಹತ್ರ ನೀವೇ ಪ್ರೇರೇಪಣೆ ಮಾಡಿ ಅರ್ಜಿಗಳು ಹಾಕ್ಸಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಮುಖಂಡರು ಹೋಗಿ ಯಾವ ಏರಿಯಾದಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆ ಅರ್ಜಿ ಹಾಕಿ ಮಾಡಿಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸರ್, ಸುಮಾರು ಪುರಾತನ ಕಾಲದಿಂದಲೂ ನಮ್ಮವರು ಬಂಡೆ ಹೊಡ್ಕೊಂಡು ಜೀವನ ಮಾಡ್ಕೊಳ್ಳೋದೇ ನಮ್ಮವ್ರದ್ದು. ಕಲ್ಲು ಹೊಡ್ಕೊಂಡು ಚಪ್ಪಡಿ ಹೊಡ್ಕೊಂಡು ಆ ಚಪ್ಪಡಿನ ಎತ್ತಿ ಆ ಥರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ. ಸುಮಾರು ಈ ಜಿಲ್ಲೆಯಲ್ಲಿ ಒಂದು 25,000 ಮೇಲಿದ್ದಾರೆ. ಎಲ್ಲ ತಾಲೂಕು ಮಟ್ಟದಲ್ಲಿ ಪೆರೇಸ್ನರ್ ಆಗ್ಬೋದು, ಕಾಕಲಚಿಂತ ಆಗ್ಬೋದು, ನಮ್ಮ ರೆಡ್ ಗೋಲರಹಳ್ಳಿ ಆಗ್ಬೋದು, ಇಲ್ಲಿ ಜಾಸ್ತಿ ಇದ್ದಾರೆ. ಮತ್ತು ಒಡ್ರೆಪಾಳ್ಯ, ಆರು ಬಂಡೆ, ಲಿಂಗಶೆಟ್ಪುರದಲ್ಲಿ ಹೆಚ್ಚಿನ ಒಂದು ಅದರ ಮೇಲೆ ಆಧಾರ ಪಟ್ಟಿದ್ದಾರೆ. ಅದಕ್ಕೆ ಈಗ ಸಿದ್ದರಾಮಯ್ಯ ಮಾಡಿರೋ ಆದೇಶದಿಂದ ನಮ್ಗೆ ಅನುಕೂಲ ಆಗುತ್ತೆ. ಎಷ್ಟು ಜನ ಸಿಕ್ಕಿದೆ ಸರ್? ಈಗ ನಾವು ಮೊನ್ನೆ ನೋಡ್ದಂಗೆ ನನ್ಗೆ ಗೊತ್ತಿದ್ದಂಗೆ ಸುಮಾರು ಒಂದು 750 ಜನ ಅಪ್ಲಿಕೇಶನ್ಸ್ ಇದೆ ನಮ್ಮವ್ರಿಗೆ. ಅದರಲ್ಲಿ ಒಂದೊಂದು ಇತ್ಯರ್ಥ ಮಾಡ್ತೀವಿ. ಮತ್ತು ಈಗ ಹೊಸದಾಗಿ ಅರ್ಜಿ ಹಾಕ್ಬೇಕಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹೊಸದಾಗಿ ಅರ್ಜಿ ಹಾಕ್ತೀವಿ. ಭೋವಿ ಸಮಯದವ್ರು ಒಂದು ಹಾಕೋದಕ್ಕೆ ಹೋದ್ರೆ ಸಮಯದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ನಾವು ಸತ್ಯ ಹೇಳ್ಬೇಕಂದ್ರೆ ಗಣಿ ಇಲಾಖೆಯವರು ನಮ್ಮ ಸಮಾಜಕ್ಕೆ ಗಣಿ ಇಲಾಖೆಯಿಂದ ಅನ್ಯಾಯನೇ ಆಗಿರೋದು. ಹಂಗಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಆದೇಶ ಮಾಡಿದ್ದಾರೆ ಇದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಈಗಲೂ ಕೂಡ ಭೋವಿ ಸಮಾಜಕ್ಕೆ ಸಿಗಲ್ಲ ಸರ್. ಯಾಕಂದ್ರೆ ಎಲ್ಲ ನಾರ್ತ್ ಇಂಡಿಯಾದವರು, ಬೆಂಗಳೂರವರು ಎಲ್ಲ ದುಡ್ಡಿರೋ ಅಂತವ್ರು ಬಂದು ಇಲ್ಲಿ ಬಂಡೆ ಮಾಡ್ಕೊಂಡಿರೋರು, ಮಾಡ್ಬಿಟ್ಟಿದ್ದಾರೆ. ಯಾರು ಸರ್ ಭೋವಿ ಸಮಾಜಕ್ಕೆ ಬಂಡೆ ಇಲ್ಲ. ಸತ್ಯ ಹೇಳ್ತಾ ಇದೀವಿ. ಭೋವಿ ಸಮಾಜದವ್ರಿಗೆ ಬಂಡೆನೇ ಇಲ್ಲ. ಈಗ ನಾನು ಹಾಕೊಂಡಿರ್ತೀನಿ ಅಂದ್ಕೊಳ್ಳಿ, ನಾನು ಬಂಡೆ ಹೊಡಿತಾ ಇರ್ತೀನಿ ಸುಮಾರು 40-50 ವರ್ಷದಿಂದ. ನನ್ನ ಬಂಡೆ ಮೇಲೇನೆ ಇಲ್ಲಿ ದುಡ್ಡು ಕೊಟ್ಟು ಆಫೀಸ್ಗಳಲ್ಲಿ ಸ್ಕೆಚ್ ಹಾಕ್ಸ್ಕೊಂಡು ಅವರು ಏನಾದ್ರು ಮಾತಾಡಿದ್ರೆ ಜೈಲ್ಗೆ ಹಾಕ್ಸೋದು. ಸರ್, ಇದರ ವಿರುದ್ಧವಾಗಿ ನಿರಂತರವಾಗಿ ನಾವು ಅದನ್ನ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ. 2019ರಲ್ಲಿ ಯಡಿಯೂರಪ್ಪ ಸಾಹೇಬ್ರನ್ನ ಕರೆಸಿದ್ವಿ CM ಆಗಿದ್ದಾಗ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಲವಾರು ಸರಿ ನಾವು ಮನವಿಗಳು ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬರ್ತದೆ. ಇಲ್ಲಿ ಈ ಮಟ್ಟದಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ. ಬಂಡೆ ಹೊಡೆಯೋದೇ ಒಂದು ಕಸಬು. ಹೌದು ಸರ್. ನಾವು ಈಗ ಈ ಸಿದ್ದರಾಮೇಶ್ವರ ಜಯಂತಿ ಮೂಲಕನೂ ಈಗ ನಾವು ಬೇಡಿಕೆ ಮನವಿ ಮಾಡ್ತೀವಿ. ಇದು ಆಗಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರು ಬಂಡೆ ಹೊಡಿತಾ ಇದ್ದಾರೆ, ಯಾರು ಕುಲವೃತ್ತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ನ್ಯಾಯಯುತವಾಗಿ ಅವ್ರಿಗೆ ಬರಬೇಕಂತ ಒಂದು ಬಂಡೆ ಏನು ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರು, ಮಾನ್ಯ ಸಚಿವರಾದಂಥ MC ಸುಧಾಕರ್ ಅಣ್ಣ ಅವರು,
ಅವ್ರು ಬರ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಅವ್ರು ಬರ್ತಾ ಇದ್ದಾರೆ, ಶಿವರಾಯ ತಂಗಡಿಗೆ ಸಾಹೇಬ್ರಿಗೂ ಹೇಳಿದ್ವಿ, ನಮ್ಮ ಸಮಾಜದ ಸಚಿವರವರು, ಮತ್ತೆ ಇಲ್ಲಿನ ಶಾಸಕರು ಬರ್ತಾ ಇದ್ದಾರೆ, ಇಲ್ಲಿನ ಸದಸ್ಯರು ಬರ್ತಾ ಇದ್ದಾರೆ, ಡಾಕ್ಟರ್ ಕೆ ಸುಧಾಕರ್ ಅವರು, ಕೋಲಾರ ಕ್ಷೇತ್ರದ ಎಂಪಿನೂ ಬರ್ತಾ ಇದ್ದಾರೆ, ಮತ್ತೆ ಎಲ್ಲ ಜಿಲ್ಲಾಡಳಿತ, ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಎಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು.